ಕಾನೂನಂತೆ ಕಾನೂನು ಬೇಕೇ ಬೇಕು. ರೈತರು ಬೆಳೆದಂತ ಪರಿಹಾರ ಕೊಡದಂತ ಭ್ರಷ್ಟ ಸರ್ಕಾರಕ್ಕೆ, ರೈತರಿಗೆ ನ್ಯಾಯವಾದ ರೇಟ್ ಕೊಡದಂತ ಭ್ರಷ್ಟ ಸರ್ಕಾರಕ್ಕೆ ಇವತ್ತು ರಾಜ್ಯದೊಳಗಡೆ ನಮ್ಮ ಗುಲ್ಬರ್ಗ ಡಿಸ್ಟಿಕ್ ಒಳಗಡೆ ಗೊಬ್ಬರ ರೇಟ್ ಜಾಸ್ತಿ ಮಾಡಿದ್ದಾರೆ. ಆದ್ರೂ ಗೊಬ್ಬರಗಳು ಸಿಗ್ತಾ ಇಲ್ಲ. ಇವತ್ತೇನು ಕೃಷಿ ಮಂತ್ರಿಗಳು ಸರ್ಕಾರಂತೆ ಸರ್ಕಾರ ಬೇಕೇ ಬೇಕು. ನ್ಯಾಯ ಬೇಕು, ನ್ಯಾಯ ಬೇಕು. ಏನಿದು ರಾಜ ಗುಂಡ ರಾಜ, ಗುಂಡ ರಾಜ. ಏನಿದು ರಾಜ, ಯಾವುದು ರಾಜ? ಗುಂಡ ರಾಜ, ಗುಂಡ ರಾಜ. ಬೇಕೇ ಬೇಕು ಅಂತೇಳಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಘದ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷರು ಇವತ್ತೇನು ಕಲಬುರಗಿ ಒಳಗಡೆ ಆಗ್ತಿರುವಂತಹ ಅವ್ಯವಹಾರಗಳನ್ನ ರೈತರಿಗೆ ಎಷ್ಟು ಅನ್ಯಾಯ ಮಾಡ್ತಿದ್ದಾರೆ ಅಂತೇಳಿ ಇವತ್ತಿನ ಒಂದು ಹೋರಾಟವನ್ನು ಹಮ್ಮಿಕೊಂಡಿದೀವಿ. ವಿಶೇಷ ಏನಂದ್ರೆ ಪ್ರತಿ ವರ್ಷ ಮಳೆಗಾಲದ ಟೈಮಲ್ಲಿ ರಸಗೊಬ್ಬರ ಇಲ್ಲಿ ಕರೆಕ್ಟ್ ಆದ ಟೈಮಿಗೆ ರೈತರಿಗೆ ಸಿಗದೇ ಇದ್ದದ್ದು, ಆದ್ರೆ ದಿನಕ್ಕೊಂದು ರೇಟು ವರ್ಷಕ್ಕೊಂದು ರೇಟ್ ಅನ್ನ ಮಾಡ್ತಾ ಇರುವಂತದ್ದು. ಇವತ್ತೇನು ಈ DAP ರೇಟು ಯೂರಿಯಾ ರೇಟ್ ಅನ್ನ ಜಾಸ್ತಿ ಮಾಡಿದ್ದಾರೆ. ರೈತ ಕೇಳಕ್ ಹೋದ್ರೆ ಈಗ ಗೊಬ್ಬರ ಇಲ್ಲ ಅಂತೇಳಿ ಮಾಡ್ತಿದ್ದಾರೆ. ಇದೆಲ್ಲ ಇವ್ರಿಗೆ ನಮ್ಮ ಸರ್ಕಾರಕ್ಕೆ ಚೀಮಾರಿ ಆಗ್ತೇವೆ ನಾವು ಇವತ್ತು. ನೋಡಿ, ಒಂದು ತೊಗರಿ ಬೆಳೆಯನ್ನ ಬೆಳೆದ್ರೆ ಇಲ್ಲಿ ತೊಗರಿ ಹೆಚ್ಚಾಗಿ ಬೆಳಿತಾರೆ. ತೊಗರಿ ಹೆಚ್ಚಾಗಿ ಬೆಳೆದ್ರೆ ತೊಗರಿಗೆ ನ್ಯಾಯವಾದ ರೇಟ್ ಇಲ್ಲ. ಒಂದು ಎಕರೆಗೆ 6 ರಿಂದ 10 ಸಾವಿರ ರೂಪಾಯಿ ಖರ್ಚಾಗಿ ಕುಂಟೆಗಟ್ಟಲೆ ಖರ್ಚು ಮಾಡಿದ್ರೆ ಇವ್ರು ಕೊಡುವಂತದ್ದು ಬರೀ ಕ್ವಿಂಟಲ್ಗೆ ಕೆಜಿಗೆ 100 ರೂಪಾಯಿ ಕೊಡ್ಬೇಕು ಅಂತ ನಮ್ಮ ವಾದ. ಕೆಜಿಗೆ 200 ರೂಪಾಯಿ ಕೊಡ್ಬೇಕು, 100 ರೂಪಾಯಿ ಕೊಡ್ಬೇಕು ಅನ್ನೋ ನಮ್ಮ ವಾದ. ಯಾಕೆ ನೀವು ನಿಗದಿತವಾದ ಒಂದು ನಿಷ್ಠವಂತ ಒಂದು ಬೆಲೆಯನ್ನ ಕಟ್ಟಬಾರ್ದು ರೈತರಿಗೆ? ನಿಮ್ಗೆ ಇಷ್ಟ ಬಂದಂಗೆ ನೀವು ಗೊಬ್ಬರಗಳನ್ನ ಮಾಡ್ತೀರಿ, ನಿಮ್ಗೆ ಇಷ್ಟ ಬಂದಂಗೆ ನೀವು ಬೆಳೆಗಳನ್ನ ಪರಿಹಾರ ಕೊಡ್ದಂಗೆ ನಿಮ್ಗೆ ಇಷ್ಟ ಬಂದಂಗೆ ಕೊಡ್ತೀರಿ. ಆದ್ರೆ ಈ ಸಲ ನಾನೇನ್ ಹೇಳ್ತೀನಿ ಅಂದ್ರೆ, ಮಾನ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ 136 ಸೀಟನ್ನು ತಗೊಂಡಿದ್ದೀರಿ. 2028 ಬಾರಿ ದಿನ ಇಲ್ಲ, ಇನ್ನು 2 ವರ್ಷ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರಲ್ಲಿ ಸರ್ಕಾರ ಮುಂದೊಂದು ಸರ್ಕಾರ ಬಂದೇ ಬರುತ್ತೆ. ಆ ಸರ್ಕಾರ ಈ ನಿಮ್ಗೆ ಬಿಜೆಪಿ ಸರ್ಕಾರಕ್ಕೆ ಯಾವ ತರ 2023ಕ್ಕೆ ಪಾಠ ಕಲಿಸಿದೀವಿ. 28ಕ್ಕೂ ಕೂಡ ಇದೇ ರೈತರು ನಿಮ್ಗೆ 135 ಸೀಟ್ ಕೊಟ್ಟವ್ರೆ. ನೀವು ಬರೀ 35 ಸೀಟ್ ಕೂಡ ತಗೊಳಕ್ಕಾಗೋದಿಲ್ಲ ಈಗ. ಯಾಕಂದ್ರೆ ರೈತನನ್ನ ಕೈ ಹಿಡಿಬೇಕು ನೀವು. ರೈತನಿಗೆ ಗೊಬ್ಬರನೇ ಯಾಕೆ ಸಿಗ್ತಲ್ಲ, ಬಿತ್ತನೆ ಬೀಜಗಳನ್ನ ಯಾಕೆ ಸಿಗ್ತಲ್ಲ, ಅವ್ನು ಬೆಳೆದು ತಂದು ಮಾರ್ಕೆಟಿಗೆ ತಂದ್ರೆ ಅದಕ್ಕೂ ರೇಟ್ ಕರೆಕ್ಟಾಗಿ ಕೊಡ್ತಾ ಇಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು ಇವತ್ತು ರೈತರು? ಅದಕ್ಕೆ ಬೀದಿಗಿಳಿದು ಹೋರಾಟವನ್ನ ಮಾಡಿದ್ದೇವೆ. ಮಾನ್ಯ ಸರ್ಕಾರದವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಕೃಷಿ ಸಚಿವರಿಗೆ, ಪ್ರತಿಯೊಬ್ಬರಿಗೆ ಹೇಳ್ತೇವೆ. ಆಮೇಲೆ ಇನ್ನೊಂದು ಮೆಸ್ಕಾಂ ಮಿನಿಸ್ಟರ್ಗೆ ಹೇಳ್ತೇವೆ, ತಾವು ದಯಮಾಡಿ ಈ ಭಾಗದ ಏನು ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಬಳ್ಳಾರಿ, ಬೀದರು ಇಲ್ಲೆಲ್ಲ ಭಾಗಗಳಲ್ಲಿ ನೀವು ಸುಮಾರು ಒಂದು 12 ಗಂಟೆ ಕರೆಂಟ್ ಅನ್ನ ಕೊಡಬೇಕು ಅಂತ ಹೇಳಿ ನಮ್ಮ ವಿನಂತಿ. ಇದಕ್ಕೋಸ್ಕರ ನಾವು ತುಂಬಾ ವಿಶೇಷವಾದ ಒಂದು ಹೋರಾಟವನ್ನು ಹಮ್ಮಿಕೊಳ್ತೇವೆ. ಯಾಕಂದ್ರೆ ಇಲ್ಲಿ ರೈತರಿಗೆ ಕರೆಂಟ್ ಇಲ್ಲ. ನಿಜವಾಗ್ಲೂ ನೀವು ಕೊಡುವಂತ 8 ಗಂಟೆ ಕರೆಂಟ್ ಈ ಮೆಸ್ಕಾಂನವ್ರು 2 ಗಂಟೆ 10 ಗಂಟೆ ಕರೆಂಟ್ ಅನ್ನ 12 ಗಂಟೆ ಕರೆಂಟ್ ಅನ್ನ ಕೊಡಬೇಕು ಅಂತೇಳಿ ಈ ಮೂಲಕ ಮನವಿಯನ್ನು ಮಾಡ್ಕೊಳ್ತೇವೆ. ಸರ್, ಚಂದ್ರಶೇಖರ್ ಅಂತೇಳಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷರು.